ಹಲೋ, ಪ್ರೈಸ್ ಲಾರ್ಡ್. ಎಲ್ಲರಿಗೂ ಯೇಸುವಿನ ನಾಮದಲ್ಲಿ ವಂದಿಸ್ತೇನೆ. ಈ ಒಂದು ದಿನ ಗುಡ್ ಮಾರ್ನಿಂಗ್ ಹೋಲಿ ಸ್ಪಿರಿಟ್ ಮೂಲಕ ನಿಮ್ಮೆಲ್ಲರನ್ನ ಸಂಧಿಸುವುದರಲ್ಲಿ ನಾನು ಬಹಳ ಸಂತೋಷ ಪಡ್ತೇನೆ. ಪ್ರೀತಿಯ ದೇವಜನರೇ, ದೇವರ ವಾಕ್ಯದಲ್ಲಿ ನಾವು ನೋಡುವಾಗ ಯಾವಾಗ ಯೇಸು ಕ್ರಿಸ್ತನು ಪುನರುತ್ಥಾನ ಆದ ಮೇಲೆ ಆತನು ಎದ್ದ ಕೂಡಲೇ ಆತನು ಜೀವಂತವಾಗಿದ್ದಾನೆ ಎನ್ನುವಂಥದ್ದನ್ನು ಎಲ್ಲರ ಮುಂದೆ ಪ್ರಕಟ ಮಾಡುವುದಕ್ಕಿಂತ ಮುಂಚೆ ಎಮ್ಮಾವುಸ್ ಪಟ್ಟಣಕ್ಕೆ ಹೋಗುತ್ತಿದ್ದಂಥ ಇಬ್ಬರು ಶಿಷ್ಯರೊಂದಿಗೆ ಯೇಸು ಒಂದು ದಿನವೆಲ್ಲ ಪ್ರಯಾಣ ಮಾಡುವಂಥದ್ದನ್ನು ನಾವು ನೋಡ್ತೇವೆ. ಪ್ರಿಯರೇ, ದೇವರ ವಾಕ್ಯದಲ್ಲಿ ನಾವು ನೋಡುವಾಗ ಯೇಸು ಕ್ರಿಸ್ತನು ಜೊತೆಯಲ್ಲಿಯೇ ಅವರೊಂದಿಗೆ ಪ್ರಯಾಣ ಮಾಡುತ್ತಿದ್ದಾಗಲೂ ಕೂಡ ಅವರಿಗೆ ತಮ್ಮೊಂದಿಗೆ ಮಾತನಾಡುತ್ತಿರುವಂಥದ್ದು, ನಡೆಯುತ್ತಿರುವಂಥದ್ದು ಯೇಸು ಎಂಬುದಾಗಿ ಗೊತ್ತಾಗಲಿಲ್ಲ. ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಅವರು ಮಾತನಾಡುತ್ತಿರುವಂಥದ್ದು ಯೇಸು ಕುರಿತಾಗಿ, ಅವರು ಮಾತನಾಡುತ್ತಿರುವಂಥದ್ದು ಶಿಲುಬೆಯ ಕುರಿತಾಗಿ, ಅವರು ಮಾತನಾಡುತ್ತಿರುವಂಥದ್ದು ಲೋಕದ ರಕ್ಷಣೆ ಕುರಿತಾಗಿ. ಆದರೆ ಅವರು ಜೊತೆಯಲ್ಲಿ ಇರುವಂಥವರು ಪುನರುತ್ಥಾನನಾದ ಯೇಸು, ಮರಣವನ್ನು ಜಯಿಸಿರುವಂಥ ಯೇಸು ಎಂಬುದಾಗಿ ಯಾವ ಒಂದು ಪರಿಜ್ಞಾನವಿಲ್ಲದೆ ಅವರು ನಡೆಯುತ್ತಾ ಇರುವಂಥ ಪರಿಸ್ಥಿತಿಯನ್ನು ನಾವು ನೋಡ್ತೇವೆ. ಆದರೆ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಲೂಕ 24:25 ಯೇಸು ಅವರನ್ನು ನೋಡಿ ಎಲೆ ಮೂರ್ಖರೇ ಎಂಬುದಾಗಿ ಮಾತನಾಡಿ ಅವರನ್ನು ಬೈದು ಈ ರೀತಿಯಾಗಿ ಹೇಳ್ತಾರೆ, ಪ್ರವಾದಿಗಳು ನುಡಿದಿರುವಂಥದ್ದನ್ನು, ಪ್ರವಾದಿಗಳು ಏನನ್ನೆಲ್ಲ ನನ್ನ ಕುರಿತಾಗಿ ಮಾತನಾಡಿದಾರೋ ಅದು ನೀವು ತಿಳಿದಿಲ್ಲವೇ ಎಂಬುದಾಗಿ. ನನ್ನ ಪ್ರೀತಿಯ ದೇವಜನರೇ, ಈ ಒಂದು ಬೆಳಗಿನ ಸಮಯದಲ್ಲಿ ನಾನು ನಿಮಗೆ ಹೇಳುತ್ತಿರುವಂಥ ಒಂದು ದೊಡ್ಡ ರಹಸ್ಯವೇನೆಂದರೆ, ಯೇಸು ಕ್ರಿಸ್ತನು ನಮ್ಮೊಂದಿಗೆ ಇರುವಂಥದ್ದು ಎಷ್ಟು ನಿಜ ಎಂಬುದಾಗಿ ತಿಳಿದುಕೊಳ್ಬೇಕೆಂಬುದಾದರೆ ದೇವರ ವಾಕ್ಯವು ನಮಗೆ ತಿಳಿದಿರಬೇಕು. ಅವರಿಗೆ ಯೇಸು ಕ್ರಿಸ್ತನು ಜೊತೆಯಲ್ಲಿದ್ದಾಗಲೂ ಕೂಡ ಯೇಸು ಜೊತೆಯಲ್ಲಿರುವಂಥದ್ದು ಅವರಿಗೆ ಅರ್ಥ ಆಗಲಿಲ್ಲ. ಯಾಕೆಂದರೆ ಯೇಸು ಸ್ವಾಮಿ ಹೇಳಿದ್ರಲ್ಲ, ಆ ಒಂದು ವಾಕ್ಯಗಳು, ಪ್ರವಾದನೆಗಳು ನಿಮಗೆ ಅರ್ಥವಾಗುವವರೆಗೂ ನಾ ಜೀವಂತವಾಗಿರುವಂಥದ್ದು, ನಾನು ನಿಮ್ಮ ಸಂಗಡ ಇರುವಂಥದ್ದು ನಿಮಗೆ ಪ್ರಕಟ ಆಗುವುದಿಲ್ಲ ಎಂಬುದಾಗಿ. ಎಷ್ಟೋ ಸಮಯದಲ್ಲಿ ನಾವು ದೇವರೇ ನನ್ನನ್ನು ಯಾಕೆ ಕೈ ಬಿಟ್ಟಿದೆಯಾ, ದೇವರೇ ನನ್ನನ್ನು ಯಾಕೆ ತಳ್ಳಿಬಿಟ್ಟೆ ಎಂಬುದಾಗಿ ನಾವು ನೆನೆಸ್ತೇವೆ. ದೇವರು ನಮ್ಮ ಸಂಗಡ ಇದ್ದಾರೆ ಎಂಬುವಂಥದ್ದು ಒಂದು ಭ್ರಮೆ ಅಷ್ಟೇ ಎಂಬುದಾಗಿ. ಇಲ್ಲ ಪ್ರಿಯರೇ, ಆತ ನಮ್ಮ ಸಂಗಡ ಇದ್ದಾರೆ. ಯಾವಾಗ ನಮಗೆ ಅದು ಪ್ರಕಟವಾಗ್ತದೆ ಅಂದರೆ, ಯಾವಾಗ ದೇವರ ವಾಕ್ಯವನ್ನು ನಾವು ತೆರಿತೇವೋ, ಆತನ ವಾಕ್ಯದಲ್ಲಿರುವಂಥ ಆಳವನ್ನು ನಾವು ತಿಳ್ಕೊಳ್ತೇವೋ, ಆಗ ನಮಗೆ ಗೊತ್ತಾಗ್ತದೆ ನಾವು ಒಬ್ಬಂಟಿಕರಲ್ಲ, ನಮ್ಮ ಸುತ್ತಲೂ ಪರಲೋಕದ ದೇವರು ನಮ್ಮನ್ನು ಆವರಿಸಿಕೊಂಡಿದ್ದಾನೆಂಬುದಾಗಿ. ಕೀರ್ತನೆಗಾರನು 139ನೇ ಕೀರ್ತನೆಯಲ್ಲಿ ಹೇಳಿದ ಹಾಗೆ, ಆತನ ಕೈಯು ನಮ್ಮ ಸುತ್ತಲೂ ಆತನು ನಮ್ಮನ್ನು ಆವರಿಸಿಕೊಂಡು ಆತನ ಕೈ ನಮ್ಮ ಮೇಲೆ ಯಾವಾಗಲೂ ಇದೆ ಎಂಬುದಾಗಿ. ಹೌದು ಪ್ರೀತಿಯ ದೇವಜನರೇ, ಮುಂದೆಯೂ ಕೂಡ ಅದೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಯೇಸು ವಾಕ್ಯದಲ್ಲಿರುವಂಥ ಎಲ್ಲ ಕಾರ್ಯಗಳನ್ನು, ಆತನ ಪುನರುತ್ಥಾನದ ಕುರಿತಾಗಿ ಅವರಿಗೆ ಮಾತನಾಡುವಂಥದ್ದನ್ನು ನಾವು ನೋಡ್ತೇವೆ. ಇವತ್ತು ನಾನು ನಿಮ್ಮನ್ನು ಉತ್ಸಾಹಪಡಿಸ್ತೇನೆ, ನಿಮಗೆ ಯೇಸು ಜೊತೆ ಇರುವಂಥದ್ದನ್ನು ನಿಜವಾಗಲೂ ಅದು ನಿಜತ್ವವಾಗಿ, ಅದು ನಿಜವಾಗಿ ಕಾಣಲ್ಪಡಬೇಕೆಂದರೆ ನೀವು ಮಾಡಬೇಕಾದದ್ದು ದೇವರ ವಾಕ್ಯವನ್ನು, ಅದರಲ್ಲಿರುವಂಥ ರಹಸ್ಯವನ್ನು, ಕ್ರಿಸ್ತನು ನಿಮಗೋಸ್ಕರ ಬರೆದಿರುವಂಥದ್ದನ್ನು ನೀವು ಓದುವಾಗ, ಧ್ಯಾನಿಸುವಾಗ ನಿಮ್ಮ ಜೀವಿತವು ಒಂದು ಜಯದ ಜೀವಿತವಾಗಿ ಮಾರ್ಪಡುವುದರಲ್ಲಿ ಯಾವ ಸಂಶಯವಿಲ್ಲ. ದೇವರು ಈ ಒಂದು ದಿನ ಈ ವಾಕ್ಯದ ಮೂಲಕ ಆಶೀರ್ವದಿಸಲಿ. ಆಮೆನ್.